ಫುಟ್ಬಾಲ್ ದಿಗ್ಗಜ ಸ್ಪೇನ್ನ ಮಾಜಿ ಆಟಗಾರ ಗೆರಾರ್ಡ್ ಪೀಕೆ ಇದೀಗ ಚೆಸ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಫಯರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ ತಂಡದಲ್ಲಿ ಕಾರ್ಯತಂತ್ರದ ಷೇರುದಾರರಾಗಿ ಪೀಕೆ ಸೇರ್ಪಡೆಯಾಗಿದ್ದಾರೆ. ಫುಟ್ಬಾಲ್ನಲ್ಲಿ ವಿಶ್ವಮಟ್ಟದ ಸಾಧನೆ ಮಾಡಿರುವ ಗೆರಾರ್ಡ್ ಪೀಕೆ ಇದೀಗ ಚೆಸ್ ಕ್ರೀಡೆಯತ್ತ ತಮ್ಮ ಗಮನ ಹರಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ಚೆಸ್ ಲೀಗ್ 2026ರ 4ನೇ ಆವೃತ್ತಿಗೂ ಮುನ್ನ ಫಯರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ ತಂಡದ ಕಾರ್ಯತಂತ್ರದ ಷೇರುದಾರರಾಗಿ ಅವರು ಸೇರ್ಪಡೆಯಾಗಿದ್ದಾರೆ. ಜಾಗತಿಕ ಕ್ರೀಡಾ ಅಭಿಮಾನಿಗಳೊಂದಿಗೆ ಸಂಪರ್ಕ ಸಾಧಿಸುವ ಅನುಭವ ಹೊಂದಿರುವ ಪೀಕೆ ಅವರ ಸೇರ್ಪಡೆ ಚೆಸ್ನು ಕ್ರೀಡೆ, ತಂತ್ರಜ್ಞಾನ, ಮನರಂಜನೆ ಮತ್ತು ಸಂಸ್ಕೃತಿಯೊಂದಿಗೆ ಬೆಸೆಯುವ ತಂಡದ ಮಹತ್ವಾಕಾಂಕ್ಷೆಗೆ ಮತ್ತಷ್ಟು ಬಲ ನೀಡಿದೆ. ಸೆಪ್ಟೆಂಬರ್ 3ರಿಂದ 13ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಗ್ಲೋಬಲ್ ಚೆಸ್ ಲೀಗ್ 2026ರಲ್ಲಿ ಫಯರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ ತಂಡ ಕಣಕ್ಕಿಳಿಯಲಿದೆ. ಜವೋಖಿರ್ ಸಿಂದರೋ, ನಿಹಾಲ್ ಸರಿನ್, ಡ್ಯಾನಿಲ್ ದುಬೋ, ಬಿಬಿಸಾರಾ ಅಸೋಬಯೇವಾ, ಸಾರಾ ಕಾದೆಮ್ ಹಾಗೂ ಮಾರ್ಕ್ ಆಂಡ್ರಿಯಾ ಮೌರಿಜಿ ತಂಡದ ಪ್ರಮುಖ ಆಟಗಾರರಾಗಿದ್ದಾರೆ. ಗ್ರ್ಯಾಂಡ್ ಮಾಸ್ಟರ್ ಶ್ರೀನಾಥ್ ನಾರಾಯಣನ್ ತಂಡದ ನಾಯಕತ್ವ ವಹಿಸಲಿದ್ದಾರೆ. ಚೆಸ್ನ ಆಳ, ಜಾಗತಿಕ ಆಕರ್ಷಣೆ ಮತ್ತು ಅದಕ್ಕೆ ಅಗತ್ಯವಿರುವ ಮಾನಸಿಕ ಸಾಮರ್ಥ್ಯ ನನ್ನನ್ನು ಬಹುಕಾಲದಿಂದ ಆಕರ್ಷಿಸಿದೆ. ಫಯರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ನ ದೀರ್ಘಕಾಲಿಕ ದೃಷ್ಟಿಕೋನ ನನ್ನನ್ನು ಸೆಳೆದಿದೆ. ವಿಶ್ವದ ಅಗ್ರ ಆಟಗಾರರು, ಬಲಿಷ್ಠ ನಾಯಕತ್ವ ಮತ್ತು ಪೀಕೆಯಂತಹ ಜಾಗತಿಕ ಕ್ರೀಡಾ ವ್ಯಕ್ತಿತ್ವದ ಬೆಂಬಲದೊಂದಿಗೆ ಫಯರ್ಸ್ ಅಮೆರಿಕನ್ ಗ್ಯಾಂಬಿಟ್ಸ್ ಚೆಸ್ಗೆ ಹೊಸ ಜಾಗತಿಕ ಆಯಾಮ ನೀಡುವ ಗುರಿಯೊಂದಿಗೆ ಮುನ್ನಡೆಯುತ್ತಿದೆ. 17th of August ಇಲ್ಲಿ ಶಾಂಗ್ರಿಲಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ಗೆ ಯಾಕೆ ಕರೆದ್ವಿ ಅಂದರೆ, ನಾವು ಗೆರಾರ್ಡ್ ಪೀಕೆ ಅಂತ ಒಂದು ಲೆಜೆಂಡ್ರಿ ಫುಟ್ಬಾಲರ್ನ ಆಸ್ ಅ ಸ್ಟ್ರಾಟಜಿಕ್ ಶೇರ್ ಹೋಲ್ಡರ್ ಫಯರ್ಸ್ ಅಮೆರಿಕನ್ ಗ್ಯಾಂಬಿಟ್ಸಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀವಿ. ಇದು ನಮ್ಮದು ಒಂದು ಲ್ಯಾಂಡ್ ಮಾರ್ಕ್ ಮೂಮೆಂಟ್. ನಮಗೊಂದೇ ಅಲ್ಲ, ಗ್ಲೋಬಲ್ ಚೆಸ್ ಲೀಗ್ ಒಂದೇ ಅಲ್ಲ, ಎಂಟೈರ್ ಚೆಸ್ ಎಕೋಸಿಸ್ಟಮ್ಗೆ ಈ ಥರ ಇಲೈಟ್ ಫುಟ್ಬಾಲ್ ಪ್ಲೇಯರ್, ಒನ್ ಆಫ್ ದ ಗ್ರೇಟೆಸ್ಟ್ ಸ್ಪೋರ್ಟಿಂಗ್ ಪರ್ಸ್ನಾಲಿಟೀಸ್ ಈ 21st ಜನರೇಷನ್ ಅವರು ಬರ್ತಾ ಇರೋದು, ಈ ಟೀಮ್ಗೆ ಸ್ಟ್ರಾಟಜಿಕ್ ಶೇರ್ ಹೋಲ್ಡರ್ ಆಗ್ತಾ ಇರೋದು, ಇದು ನಮಗೆ ತುಂಬ ಖುಷಿಯಾದಂಥ ವಿಷಯ. ತುಂಬ ಲ್ಯಾಂಡ್ ಮಾರ್ಕ್ ಮೂಮೆಂಟ್ ಅಂತ ಹೇಳ್ಬೋದು ನಮ್ಮ ಟೀಮ್ಗೆ. ಸೊ ವಿ ಆರ್ ವೆರಿ ಹ್ಯಾಪಿ, ವಿ ಆರ್ ವೆರಿ ಗ್ಲ್ಯಾಡ್ ಆ್ಯಂಡ್ ವೆರಿ ಎಕ್ಸೈಟೆಡ್ ಟು ಅನೌನ್ಸ್ ಗೆರಾರ್ಡ್ ಪೀಕೆ ಆಸ್ ಅ ಸ್ಟ್ರಾಟಜಿಕ್ ಶೇರ್ ಹೋಲ್ಡರ್. ಸರ್, ಇದು ಎಲ್ಲಿ ನಡೆಯುತ್ತೆ ಮತ್ತು ಎಷ್ಟು ಜನ ಪಾಲ್ಗೊಳ್ತಾರೆ? ಓಕೆ, ಗ್ಲೋಬಲ್ ಚೆಸ್ ಲೀಗ್ ಈ ಸತಿ ಬೆಂಗಳೂರಿಗೆ ಬರ್ತಾ ಇದೆ. ಸೆಪ್ಟೆಂಬರ್ 5th-13 ತನಕ ಬೆಂಗಳೂರಲ್ಲಿ ಇಲ್ಲೇ ಲಲಿತ್ ಅಶೋಕಲ್ಲಿ ನಡೀತಾ ಇದೆ. ಇದು ಈ ಥರ ಇವೆಂಟು ಯಾವತ್ತೂ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಆಗೇ ಇರಲಿಲ್ಲ. 36 ಬೆಸ್ಟ್ ಚೆಸ್ ಪ್ಲೇಯರ್ಸು ಈ ಕರ್ನಾಟಕದಲ್ಲಿ ಬರ್ತಾ ಇರೋದು ಇದು ಮೊದಲನೇ ಬಾರಿ, ಹಿಸ್ಟ್ರಿ ಅಂತ ಹೇಳ್ಬೋದು ಇದು ಬರ್ತಾ ಇರೋದು. ಸೊ ನಾವೆಲ್ಲ ಎಕ್ಸೈಟ್ ಆಗಿದ್ದೀವಿ. ನಾವು ಒಂದೇ ಅಲ್ಲ, ದ ಎಂಟೈರ್ ಚೆಸ್ ಇಕೋಸಿಸ್ಟಮ್, ಚೆಸ್ ಫ್ಯಾನ್ಸ್, ಫಾಲೋವರ್ಸ್, ಪ್ಲೇಯರ್ಸ್ ಎಲ್ಲರಿಗೂ ಇದು ಒಂಥರ ಖುಷಿಯಾದ ವಿಷಯ. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇವೆಂಟ್ ಬರೋಕ್ಕೆ, ಬಂದಿದೆ ಅಂತ ಇಲ್ಲಿ ಅದನ್ನು ಲೈವ್ ನೋಡೋಕ್ಕೆ. ಸೊ ಇಟ್ ಇಸ್ ಅ ವೆರಿ ಎಕ್ಸೈಟಿಂಗ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್.